ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಕೂಡ ಹೊಸೊಬ್ಬರಿಗೆ ಡೆಲಿವರಿ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ಗಳಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂತ ಅಂದರೆ ಹೊಸೊಬ್ರೇನೋ ಜಾಯ್ನ್ ಆಗಿಬಿಡ್ತಾರೆ ಸ್ನೇಹಿತರೆ. ಜಾಯ್ನ್ ಆದಮೇಲೆ ಅವ್ರಿಗೆ ಸುಮಾರು ಸಮಸ್ಯೆಗಳು ಕಾಡ್ತಾ ಇರ್ತವೆ. ಈಗ ಆರ್ಡ್ರುಗಳು ಪಿಕಪ್ ಮಾಡೋದು ಹೆಂಗೆ, ಡ್ರಾಪ್ ಮಾಡೋದು ಹೆಂಗೆ, ಅಮೌಂಟ್ನ ಕಲೆಕ್ಟ್ ಮಾಡೋದು ಹೆಂಗೆ, ಆನ್ಲೈನ್ ಪೇ ಮಾಡಿರ್ತಾರ ಅಥವಾ ಕ್ಯಾಶ್ ಕಲೆಕ್ಟ್ ಮಾಡಬೇಕಾ, ಈ ಥರ ಸುಮಾರು ಗೊಂದಲಗಳು ಇರ್ತವೆ. ಇದ್ರ ನಡುವೆ ಮತ್ತೊಂದು ಇಂಪಾರ್ಟೆಂಟ್ ಕನ್ಫ್ಯೂಷನ್ ಇರುತ್ತೆ. ಅದೇನಂತ ಅಂದರೆ ಆರ್ಡ್ರನ್ನ ಪಿಕಪ್ ಮಾಡಿಬಿಟ್ಟಿರ್ತಾರೆ. ಸೊ ಆರ್ಡ್ರು ಪಿಕಪ್ ಮಾಡಾದಮೇಲೆ ಯಾವುದೇ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬೇರೆ ಯಾವುದೇ ಡೆಲಿವರಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸೊ ನಾನಿವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟಿರೋದು, ಜರ್ಕಿನ್ ಹಾಕಿದ್ದೀನಿ, ಝೊಮ್ಯಾಟೊ ಬ್ಯಾಗ್ ಕಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಇದ್ದೀನಿ. ಅದು ಏನು ಎಕ್ಸ್ಪೆರಿಮೆಂಟ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಿಲ್ಲ ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಯಾರೇ ಆಗಿರ್ಬೋದು, ಯಾವುದೇ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅಥವಾ ಹೊಸೊಬ್ಬರಾಗಿರ್ಬೋದು. ಆರ್ಡ್ರನ್ನ ಪಿಕಪ್ ಮಾಡಾದಮೇಲೆ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬರುತ್ತೆ. ಈ ಥರ ಯಾರಿಗೋ ಹುಷಾರಿಲ್ಲ ಅಥವಾ ಎಲ್ಲೋ ಹೋಗಬೇಕು, ಅಥವಾ ಮನೇಲಿ ಏನೋ ಆಗ್ಬಿಟ್ಟಿದೆ, ಎಮರ್ಜೆನ್ಸಿ ಬರಲೇಬೇಕಾದಂಥ ಪರಿಸ್ಥಿತಿ ಇದೆ, ಬರಬೇಕು ನೀನು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿರ್ತಾರೆ. ಸೊ ನಾವು ಆರ್ಡ್ರನ್ನ ಇವಾಗ ಪಿಕಪ್ ಮಾಡಿಬಿಟ್ಟಿರ್ತೀವಿ. ಸೊ 1 ಕಿಲೋಮೀಟ್ರು 2 ಕಿಲೋಮೀಟ್ರು ಅಂತ ಅಂದರೆ ಒಂದು 10 ನಿಮಿಷ ಹಂಗೆ ಡೆಲಿವರಿ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಮೈಂಡ್ ಸೆಟ್ ಇರುತ್ತೆ. ಆದರೆ ಕೆಲವೊಂದು ಸಾರಿ 7 ಕಿಲೋಮೀಟ್ರು 8 ಕಿಲೋಮೀಟ್ರು, ಅದು ಕೂಡ ನಮ್ಮ ಲೊಕೇಶನ್ನಿಂದ ಆಪೋಸಿಟ್ ಎಲ್ಲೋ ಎಸ್ತಿರ್ತಾನೆ, ಒಂದು 7-8 ಕಿಲೋಮೀಟ್ರು 10 ಕಿಲೋಮೀಟ್ರ್ ದೂರ ಎಸ್ತಿರ್ತಾನೆ. ಇಂಥ ಟೈಮಲ್ಲಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು? ಆರ್ಡ್ರ್ ಬೇರೆ ಪಿಕಪ್ ಮಾಡ್ಕೊಂಬಿಟ್ಟಿರ್ತೀವಿ, ಆರ್ಡ್ರನ್ನ ರಿಸೀವ್ ಆಗಿರುತ್ತೆ, ರೆಸ್ಟೋರೆಂಟ್ ಹತ್ರ ಹೋಗಿ ಪಿಕ್ ಮಾಡಿಬಿಟ್ಟಿರ್ತೀವಿ. ಇಂಥ ಟೈಮಲ್ಲಿ ಏನು ಮಾಡಬೇಕು? ಆ ಎಕ್ಸ್ಪೆರಿಮೆಂಟ್ನ ನಾನಿವಾಗ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಅಂಥ ಟೈಮಲ್ಲಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಬೇರೆ ಡೆಲಿವರಿ ಬಾಯ್ಗೆ ಅದನ್ನು ಹೆಂಗೆ ಟ್ರಾನ್ಸ್ಫರ್ ಮಾಡೋದು, ಆ ಥರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಈಗ ನಾನು ಆನ್ಲೈನ್ಗೆ ಹೋಗ್ಬಿಡ್ತೀನಿ. ಝೊಮ್ಯಾಟೊ ಸ್ನೇಹಿತರೆ ನೋಡಿ, ಆರ್ಡ್ರ್ ಬೀಳ್ತಾ ಇದೆ. ಸೊ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಸೊ ಝೊಮ್ಯಾಟೊದನ್ನು ಒಂದು ಟ್ರೈ ಮಾಡಿಬಿಡೋಣ. ಸೊ KFC ಅಂತೆ. ಸೊ KFC ಎಲ್ಲಿದೆ? KFC ಸೊ 0 ಕಿಲೋಮೀಟ್ರ್ ಪಿಕಪ್ ಅಂತ ತೋರಿಸ್ತು. ಎಲ್ಲಿದೆಯಪ್ಪ KFC? ಫೋಟೋ ನೋಡ್ಬಿಡೋಣ. KFC ಸೊ ಎಲ್ಲಿದೆ KFC ಎಲ್ಲಿದೆ ಗುರು? ಇಲ್ಲಿ ರಾಕ್ ಲೈನ್ ಮಾಲಲ್ಲಿ ಸ್ನೇಹಿತರೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಆರ್ಡ್ರ್ ಪಿಕಪ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಯಾವ ರೀತಿ ಎಮರ್ಜೆನ್ಸಿ ಬಂದಾಗ ನಾವು ಈ ಆರ್ಡ್ರನ್ನ ಬೇರೆಯವ್ರಿಗೆ ಡೆಲಿವರಿ ಮಾಡಿ ನಾವು ಮನೆಗೆ ಹೋಗ್ಬೇಕಾಗದಂಥ ಪರಿಸ್ಥಿತಿ ಬಂದಾಗ ಹೆಂಗೆ ಈ ಆರ್ಡ್ರನ್ನ ಬೇರೆಯವ್ರಿಗೆ ಡೆಲಿವರಿ ಮಾಡಿ ನಾವು ಹೋಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಆರ್ಡ್ರ್ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗೋಣ. ಸ್ನೇಹಿತರೆ, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಬರೋಣ. ಸೊ ಪಿಕಪ್ ಮಾಡಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ರೀಚ್ಡ್ ಪಿಕಪ್ ಲೊಕೇಶನ್. ಸೊ ಆರ್ಡ್ರ್ ಪಿಕ್ ಮಾಡ್ಕೊಂಬರೋಣ ಬನ್ನಿ. ಆರ್ಡರ್ ಇನ್ ರೆಡಿ, ಪ್ಯಾಕ್ ನೌ. ಆರ್ಡರ್ ರೆಡಿ ಅಂತ ಬರ್ತಿದೆ. ID 4339. 4339 ರೆಡಿ ಆಯ್ತಾ? ಹಾಂ, ರೆಡಿ ಇದೆ. ಆರ್ಡರ್ ಇಸ್ ರೆಡಿ. ಆರ್ಡರ್ ರೆಡಿ ಅಂತ ಬರುತ್ತೆ, ಬಟ್ ರೆಡಿ ಆಗಿರಲ್ಲ. ಬ್ಯಾಕ್ ಎಂಡ್ ಅಂತ ಅವರು ಸ್ನೇಹಿತರೆ, ಈಗ ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ. ಸೊ ಪಿಕ್ ಆರ್ಡರು ರೇಟಿಂಗ್ಸು ಕಡಿಮೆ ಕೊಡೋಣ, ಯಾಕೆಂತಂದರೆ ತುಂಬ ಡಿಲೇ ಮಾಡಿದ್ರು. ಸೊ ನಾನಿವಾಗ ಡೆಲಿವರಿ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನನಗೆ ಎಮರ್ಜೆನ್ಸಿ ಏನೋ ಹೋಗಬೇಕು, ಮನೇಲಿ ಯಾರಿಗೋ ಏನೋ ಆಗಿದೆ, ಅಥವಾ ಅಥವಾ ಬೈಕ್ ಪ್ರಾಬ್ಲಮ್ ಆಯಿತು, ಅಥವಾ ಮೊಬೈಲ್ ಪ್ರಾಬ್ಲಮ್ ಆಯಿತು, ಬ್ಯಾಟ್ರಿ ಚಾರ್ಜರ್ ಖಾಲಿ ಆಯಿತು ಮೊಬೈಲ್ದು. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು? ಬನ್ನಿ ಇವಾಗ ಸೊ ಕೆನಾಟ್ ಡೆಲಿವರಿ ದಿಸ್ ಆರ್ಡರ್ ಅಂತ ಕೊಡೋಣ.
ಸೊ ಲೈವ್ ಆರ್ಡರ್ ಕೆನಾಟ್ ಡೆಲಿವರಿ. ಸೊ ವೆಹಿಕಲ್ ಇಶ್ಯೂ ಅಂತ ಹಾಕಿರ್ತೀವಿ ಸ್ನೇಹಿತರೆ. Try this in case of your short delay. Please wait, then order ready to time. Inform the customer. ಸೊ ಟ್ರಾನ್ಸ್ಫರ್ ಆರ್ಡರ್ ಕೊಡೋಣ ಸ್ನೇಹಿತರೆ. ಕನ್ಫರ್ಮ್ ಟ್ರಾನ್ಸ್ಫರ್. ಸೊ ನಾನೀಗ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ, ಹಾಗೆ ಆರ್ಡ್ರನ್ನು ಕೂಡ ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡ್ಕೊಂಡಾದ್ಮೇಲೆ ಏನೋ ಒಂದು 10 ಕಿಲೋಮೀಟ್ರು, 9 ಕಿಲೋಮೀಟ್ರು, 12 ಕಿಲೋಮೀಟ್ರು ಈ ಥರ ಲಾಂಗ್ ಡಿಸ್ಟೆನ್ಸು ಡ್ರಾಪ್ ಇರುತ್ತೆ. ಇಂಥ ಟೈಮಲ್ಲಿ ಎಮರ್ಜೆನ್ಸಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಮನೆಗಳಿಗೆ. ಸೊ ಮನೇಲಿ ಯಾರಿಗೋ ಹುಷಾರಿಲ್ಲದೆ ಆಗಿರ್ಬೋದು, ಅಥವಾ ಯಾರಿಗೋ ಏನೋ ಆಗಿರ್ಬೋದು, ಅಥವಾ ಯಾರಿಗೋ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಬೈಕ್ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿರ್ಬೋದು. ಇಂಥ ಟೈಮಲ್ಲಿ ನಾವೀಗ ಈ ಫುಡ್ಡನ್ನು ಡೆಲಿವರಿ ಮಾಡೋಕ್ಕಾಗಲ್ಲ. ಸೊ ಫುಡ್ಡನ್ನಂತೂ ನಾವೇ ಇಟ್ಕೊಳ್ಳೋಕ್ಕಂತೂ ಆಗಲ್ಲ. ಯಾಕೆ ಅಂತಂದರೆ ನಾವು ಇದನ್ನೇ ಡಿಪೆಂಡ್ ಆಗಿರ್ತೀವಿ, ಇದರಲ್ಲೇ ಅರ್ನ್ ಮಾಡ್ಕೊತಾ ಇರ್ತೀವಿ, ಇದರಲ್ಲೇ ಜೀವನ ಮಾಡ್ತಾಯಿರ್ತೀವಿ. ಇಂಥ ಟೈಮಲ್ಲಿ ನಾವು ಕರೆಕ್ಟಾಗಿ ಅವ್ರ ಫುಡ್ ಅವ್ರಿಗೆ ತಲುಪಿಸ್ಬಿಡ್ಬೇಕಾಗುತ್ತೆ. ಸೊ ಆದ್ದರಿಂದ ಈಗ ನನಗೆ ಬೇರೆ ಡೆಲಿವರಿ ಪಾರ್ಟ್ನರ್ ಬರ್ತಾರೆ ನೋಡಿ. ಈಗ ಫೈಂಡಿಂಗ್ ಎ ನಿಯರ್ ಬೈ ಪಾರ್ಟ್ನರ್ ಅಂದರೆ ನಿಮ್ಮ ಹತ್ರದಲ್ಲಿ ಒಬ್ಬರು ಡೆಲಿವರಿ ಪಾರ್ಟ್ನರ್ನ ಹುಡುಕ್ತಾ ಇದ್ದೀವಿ ಅಂತ ನಮಗೀಗ ಇಲ್ಲಿ ಬರ್ತಾ ಇದೆ. ಸೊ ಟೈಮ್ ತೊಗೊಂಡಿದ್ದಾನೆ, ಎಷ್ಟು ಇನ್ನು 1 ನಿಮಿಷ ಟೈಮ್ ಇದೆ. ಸೊ 1 ನಿಮಿಷ ಟೈಮ್ ಆದಮೇಲೆ ನೋಡೋಣ ಇದು ಯಾರಿಗೆ ಆರ್ಡ್ರ್ ಬೀಳುತ್ತೆ, ಯಾರು ಬಂದು ತಗೊಂಡು ಹೋಗ್ತಾರೆ, ಮತ್ತು ಈ ಆರ್ಡ್ರನ್ನ ಟ್ರಾನ್ಸ್ಫರ್ ಮಾಡೋ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಂಗೆ ನೋಡ್ತಾ ಇರಿ ಸ್ನೇಹಿತರೆ. ಒಬ್ಬರು ಡೆಲಿವರಿ ಪಾರ್ಟ್ನರ್ಗೆ ಈ ಆರ್ಡ್ರ್ ಬಿದ್ದಿದೆ, ಚಂದನ್ SB ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾನೆ. ಸೊ ನನಗೆ ಅವ್ರು ಇಲ್ಲಿ ಬಂದ ಮೇಲೆ ಕಾಲ್ ಮಾಡ್ತಾರೆ ಅನಿಸುತ್ತೆ. ನಾನು ಇಲ್ಲಿದ್ದೀನಿ, ಅವರು ಡೆಲಿವರಿ ಪಾರ್ಟ್ನರ್ ಇಲ್ಲಿ ದೂರ ಇದ್ದಾರೆ. ಸೊ ಇನ್ನು 3 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ತೋರಿಸ್ತಾ ಇದೆ ಅಪ್ಲಿಕೇಶನ್ನು. ಸೊ ಓಕೆ, ಡೆಲಿವರಿ ಪಾರ್ಟ್ನರ್ ಬರ್ತಾ ಇದ್ದಾರೆ. ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಡೆಲಿವರಿ ಪಾರ್ಟ್ನರ್ ಆಲ್ರೆಡಿ ನನ್ನ ಲೊಕೇಶನ್ ಹತ್ರ ಬಂದಿದ್ದಾರೆ. ಸೊ ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಅವ್ರು ನನಗೆ ಕಾಲ್ ಮಾಡ್ತಾರಾ ಏನು ನೋಡೋಣ, ಅಥವಾ ನಾನೇ ಒಂದು 2 ನಿಮಿಷ ವೆಯ್ಟ್ ಮಾಡಿಬಿಟ್ಟು ನಾನೇ ಅವ್ರಿಗೆ ಕಾಲ್ ಮಾಡ್ತೀನಿ. ಚೇತನಾ? ಹಾಂ ಬನ್ನಿ, ಇಲ್ಲೇ ಇದೆ ಆರ್ಡ್ರ್. ಹಾಂ, ಯಾಕೋ ಬೈಕ್ ಚೈನ್ ಕಲ್ಚ್ಕೊಬಿಟ್ಟಿದೆ, ರಿಪೇರಿ ಆಗಿ ಇದಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಾನು ಇದು ಮಾಡಲಾ ಕಂಪ್ಲೀಟ್. ನಾನು ರೆಸ್ಟೋರೆಂಟ್ ಏನು ನೇವೇ ತೋರಿಸ್ತಾ ಇಲ್ಲ. ಈಗ ಏನು ತೋರಿಸ್ತಿದೆ ನಿಮಗೆ? ಏನೋ ತೋರಿಸ್ ರೀಚ್ ಇಟ್ಕೊಡಿ ನೋಡೋಣ. ನಮ್ಗೆ ತೋರಿಸ್ತಿದೆ, ಸ್ಕ್ಯಾನ್ ಮಾಡಬೇಕು. ಓಕೆ, ನೀವು ಫೋಟೋ ಕೊಡಿ. ಇಲ್ಲಿ ಕೊಡಿ ಇಲ್ಲಿ ಈ ಕಡೆ ಇದೆ. ಈಗ ನಾನು ಓಕೆ, ನೀವು ಸ್ಕ್ಯಾನ್ ಮಾಡಬೇಕು ಅನ್ಸುತ್ತೆ. ಕ್ಯಾನ್ಸಲ್ ಆಗುತ್ತೆ. ಇಲ್ಲೇ ಇರ್ತಲ್ಲ ರೆಸ್ಟೋರೆಂಟ್, ಅದೇ ಅಂತ ಇದು ಮಾಡೋಕ್ಕೆ ಹೋಗೋದೈತೆ. ಹಾಂ, ರೆಸ್ಟೋರೆಂಟ್ ಇಲ್ಲೇ ಇರ್ತಲ್ಲ. ಇಲ್ಲ, ಇಲ್ಲಿಗೆ ಬಂದಮೇಲೆ ಆರ್ಡ್ರ್ ಇನ್ನೇನು ಇಲ್ಲೇ ಇರೋದು. ಕಸ್ಟಮರ್ ದೂರನೂ ಇರ್ತಿಲ್ಲ. ಇಲ್ಲಿಂದ 700 ಮೀಟ್ರ್ನೂ ಐತೆ. 900 ಮೀಟರ್ ಇದೆ ಇಲ್ಲಿಂದ. ಎಷ್ಟು ಸೆಂಡ್ ಆಗಿಲ್ಲ ನಂಗೆ ಇನ್ನು. OTP ನನಗೆ ಬರುತ್ತಲ್ಲ. OTP ಬರಲ್ಲ. ಹಾಂ, ಲೊಕೇಶನ್ ಸೆಂಡ್ ಆಗುತ್ತೆ ನನಗೆ. ಹಾಂ, ಲೊಕೇಶನ್ ಸೆಂಡ್ ಆಗುತ್ತೆ. ಪಿಕಪ್ ಕೊಡೋಣ. ಪಿಕಪ್ ಕೊಡಿ ನೋಡೋಣ. ಹಾಂ, ಆಯಿತು. ಇಲ್ಲೇ ಇರ್ತಲ್ಲ, ಆರಾಮಾಗಿ ಕೊಡ್ಬೋದಾಯ್ತು. ಅದಕ್ಕೆ ನೋಡಿದೆ ನೀವು ಅಲ್ಲೇ ಆರಾಮ ಮಾಡಿದೆ ನಿಮ್ಮ. ಹಾಂ ಹಾಂ, KFC ಇದು ಇಲ್ಲಿದೆ. ಇಲ್ಲ ಅಷ್ಟಂದ್ರೆ ನೀವು ಹಿಂಗೆ ಹೋದ್ನಾ. ಸೊ ಗಡ್ರ ಅಂದ್ಬಿಡ್ತು. ಸೊ ಇನ್ನೆಲ್ಲಪ್ಪ ಸುತ್ತಾಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಅಲ್ಲೇ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೆ. ಟ್ರೈ ಮಾಡಿದೆ ಹೋಗೋಕ್ಕೆ, ಒಳಗಡೆ ಲೂಸ್ ಆಗಿಬಿಟ್ಟದೆ ಫುಲ್ಲು. ಇದ್ರ ಮೇಲೆ ಇಟ್ಕೊಳ್ಳಿ ಹಿಂಗೆ. ಓಕೆ ಬ್ರೋ, ಹಾಂ ಓಕೆನಾ, ಥ್ಯಾಂಕ್ ಯು.
ಸ್ನೇಹಿತರೆ, ನಾನು ಈ ಡೆಲಿವರಿ ಪಾರ್ಟ್ನರ್ಗೆ ಯಾವುದೂ ಶೇರ್ ಮಾಡಲಿಲ್ಲ. ಸೊ ಒಂದು ಕಂಟೆಂಟ್ಗೋಸ್ಕರ ನಮ್ಮನ್ನೆಲ್ಲ ಉಪಯೋಗಿಸ್ಕೊತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೇನು ಶೇರ್ ಮಾಡಲಿಲ್ಲ. ಸೊ ಬೈಕ್ ಪ್ರಾಬ್ಲಮ್ ಅಂತಲೇ ಹಂಗೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಸೊ ಚೇತನ್ ಅವರೇ, ನಿಮಗೂ ಸಾರಿ ಕೇಳ್ತೀನಿ. ಹಾಗೆ ಈ ಫುಡ್ಡನ್ನು ಏನು ಬುಕ್ ಮಾಡಿದ್ರು KFCಯಿಂದ, ಸೊ ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಸಾರಿ ಕೇಳ್ತೀನಿ. ಯಾಕೆಂತಂದರೆ ನನ್ನಿಂದ ಒಂದು 10 ನಿಮಿಷ ಡಿಲೇ ಆಗಿದೆ ನಿಮಗೆ. ಸೊ ಸಾರಿ ಸ್ನೇಹಿತರೆ. ನೋಡಿ, ಈ ಥರ ಇರುತ್ತೆ. ಅವರು ಅಕಸ್ಮಾತ್ ನಾವೇನಾದ್ರು ಫುಡ್ ಇಸ್ಕೊಂಡಾದ್ಮೇಲೆ ಅರ್ಜೆಂಟ್ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಾಗ, ಸೊ ಫುಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಲ್ಪ್ಗೆ ಹೋಗ್ಬಿಟ್ಟು ಫುಡ್ ಕೆನಾಟ್ ಡೆಲಿವರಿ ಅಂತ ಕೊಟ್ಬಿಟ್ಟು ಬೈಕ್ ಇಶ್ಯೂ ಅಥವಾ ಫೋನ್ ಇಶ್ಯೂ ಏನೋ ಒಂದು ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮೈ ಆರ್ಡರ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ಇನ್ನೊಬ್ಬರು ಡೆಲಿವರಿ ಪಾರ್ಟ್ನರ್ ಬಂದು ನಮ್ಮ ಫುಡ್ಡನ್ನು ಅವ್ರಿಗೆ ತಗೋತಾರೆ. ಅಂದರೆ ಸ್ಕ್ಯಾನಿಂಗ್ ಆಪ್ಷನಲ್ಲೇ ಇರುತ್ತೆ, ನೋಡಿದ್ರಲ್ವ ನೀವೇ ವೀಡಿಯೋದಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಫುಡ್ಡನ್ನು, ನಾವು ರಿಸೀವ್ ಮಾಡ್ಕೊಂಡಿರೋ ಫುಡ್ಡನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಅಲ್ಲಿಗೆ ನಮ್ಮ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಆ ಫುಡ್ಡನ್ನು ಅವರು ಡೆಲಿವರಿ ಮಾಡಬೇಕಾಗುತ್ತೆ. ನೋಡಿ, ಇಲ್ಲೇ ಇದ್ದಾರೆ ಅವರು ಡೆಲಿವರಿ ಪಾರ್ಟ್ನರ್. ಇವರು ಆ ಫುಡ್ಡನ್ನು ಡೆಲಿವರಿ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದು ಚೂರಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬೈ ಸ್ನೇಹಿತರೆ.